ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ದೀಪಾವಳಿ ಸ್ಪೆಷಲ್ ಆಗಿ ನಾನಿವತ್ತು ಸ್ಪೆಷಲ್ ಆದ ಪುದೀನ ಚಕ್ಲಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಚಕ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತುಂಬಾ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು. ಹೇಗೆ ಮಾಡ್ತಾ ಇದ್ದೀನಿ ಅಂತ ನಾನಿವತ್ತು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವಲ್ಲ, ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ಬೋದು ಫ್ರೆಂಡ್ಸ್, ಈಗ ಮೊದಲನೇದಾಗಿ ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಹಾಗೆಯೇ ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನು ಅಕ್ಕಿ ಹಿಟ್ಟು 3 ಗ್ಲಾಸ್ ತೊಗೊಂಡಿದ್ದೀನಿ ಅಳತೆ ಆಗಿ. ಹಾಗೆಯೇ 1.5 ಗ್ಲಾಸ್ ಅಷ್ಟು ನಾನು ಪುಟಾಣಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು 1 ಗ್ಲಾಸ್ ತೋರಿಸ್ತಾ ಇದ್ದೀನಿ. ನೋಡಿ, ನೀರು ಕುಡಿಯೋ ಗ್ಲಾಸ್, ಇದರಲ್ಲಿ ನಾನು 3 ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆಯೇ 1.5 ಗ್ಲಾಸ್ ಅಷ್ಟು ಪುಟಾಣಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಕಡಲೆಕಾಯಿ ಬೀಜನ ಹುರಿದಿಟ್ಕೊಂಡಿದ್ದೀನಿ. ಅದನ್ನು ನಾನೀಗ ಪೌಡರ್ ಮಾಡ್ಕೊಳ್ಬೇಕು. 1 ಬೌಲ್ ತೊಗೊಂಡಿದ್ದೀನಿ. ನಂತರ 1 ಕಂತೆ ಅಷ್ಟು ನಾನು ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಈ ಪುದೀನ ಸೊಪ್ಪೆ ಸ್ಪೆಷಲ್ ಆದ ಚಕ್ಲಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಕಡಲೆಕಾಯಿ ಬೀಜನ ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ನಾವು ಸ್ಮೂತಾಗಿ ನಾವು ಮಿಕ್ಸರ್ ಮಾಡ್ಕೊಳ್ಬೇಕು. ಹಾಗೆಯೇ ಅದೇ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ಜೀರಿಗೆ ಮತ್ತು ಪುದೀನನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಈಗ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈಗ ನಾನು ಪುದೀನನ ಮಿಕ್ಸರ್ ಮಾಡ್ಕೊಂಡು ಬಂದಿದೆ. ಇದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಪುದೀನ ಸೊಪ್ಪು ನಾನು ಹಾಕ್ಕೊಂಡು ಬಂದಿದ್ದೆ. ನೋಡಿ, ಮಿಕ್ಸರ್ ಮಾಡ್ಕೊಂಡು ಬಂದಿದ್ನಲ್ಲ, ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಇವಾಗ ನಾನು ಇದಕ್ಕೆ ಎಣ್ಣೆನ ಬಿಸಿ ಮಾಡಿಟ್ಕೊಂಡಿದ್ದೆ, ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆನ ತುಂಬಾ ಬಿಸಿಯಾಗಿರಬೇಕು ಎಣ್ಣೆ. ನೋಡಿ, ಈಗ ಎಣ್ಣೆಗೆ ನಾವು ಬಿಸಿ ಮಾಡ್ಕೊಂಡಿರ್ತೀವಿ ನೋಡಿ, ಈ ಥರ ಹಾಕಿದ್ರೆ ಅದು ಗುಳ್ಳೆ ಗುಳ್ಳೆ ಬರಬೇಕು. ಆ ರೀತಿಯಾಗಿ ನಾವು ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಚಕ್ಲಿ ಅಂತೂ ತುಂಬಾ ಸೂಪರಾಗಿ ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ನಾನು ಚೆನ್ನಾಗೀಗ ಒಂದ್ಸಲಿ ಕಲಿಸ್ಕೊಳ್ತೀನಿ. ಬಿಸಿ ಇರುತ್ತೆ ಅಲ್ವಾ ಎಣ್ಣೆ, ಅದಕ್ಕೆ ಸ್ವಲ್ಪ 2 ನಿಮಿಷ ನಾವು ಕೈಯಲ್ಲೇ ನಾವು ಸ್ಪೂನಲ್ಲೇ ಕಲಿಸ್ಕೊಳ್ಬೇಕಾಗುತ್ತೆ. ನಂತರ ಇವಾಗ ನೋಡಿ, ಇದಕ್ಕೆ ನಾನು ಅಜ್ವಾನನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಎಳ್ಳನ್ನು ಸೇರಿಸ್ಕೊಳ್ತೀನಿ, ಬಿಳಿ ಎಳ್ಳು. ಬೇಕಂದರೆ ನೀವು ಕಪ್ಪೆಳ್ಳನ್ನು ಸೇರಿಸ್ಕೊಳ್ಬೋದು. ಆಮೇಲೆ ನೋಡಿ, ಇದಕ್ಕೆ ನೋಡ್ಕೊಂಡು ನೀವು ಖಾರ ಹಾಕ್ಕೊಳ್ಬೋದು. ನಾನು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿದ ನಂತರ ಈಗ ನಾವು ಕೈಯಲ್ಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಒಂದ್ಸರಿ ಚೆನ್ನಾಗಿ ನಾವು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ನಾನು ನೀರು ಸೇರಿಸ್ಕೊಂಡು ಈಗ ಕಲಿಸ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ. ನಾವು ಚಕ್ಲಿಗೆ ಯಾವ ರೀತಿಯಾಗಿ ಕಲಿಸ್ಕೊತೀವಲ್ಲ ಆ ರೀತಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ನಂತರ ಇವಾಗ ನೋಡಿ, ನಾನು ಚಕ್ಲಿ ಒತ್ತೊಳಗೆ ನಾನು ಹಾಕಿಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ನಾನು ಚಕ್ಲಿನ ಹಾಕ್ಕೊಳ್ತಾ ಬರ್ತೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಥರ ಚಕ್ಲಿ. ನೋಡಿ, ಈಗ ನಾನು ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಒಂದೇ ಸಲ ನಾವು ಎಣ್ಣೆ ಬಿಸಿ ಮಾಡ್ಕೊಂಡ ತಕ್ಷಣ ಸೇರಿಸ್ಕೊಳ್ಬೋದಲ್ಲ ಚಕ್ಲಿನ. ನೋಡಿ, ಯಾವ ರೀತಿಯಾಗಿ ಟೇಸ್ಟ್ ಇರುತ್ತೆ ಅಂದರೆ ಫ್ರೆಂಡ್ಸ್, ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಒಮ್ಮೆ ಈ ರೀತಿಯಾಗಿ ನೀವು ಪುದೀನ ಸೊಪ್ಪು ಉಪಯೋಗಿಸ್ಕೊಂಡು ಚಕ್ಲಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಒಂಥರ ಹೊಸ ವಿಧಾನ ಅಂತಲೇ ಅನ್ಬೋದು. ಕೆಲವರು ಹಾಕಿ ಮಾಡ್ತಾರೆ, ಕೆಲವ್ರಿಗೂ ಗೊತ್ತಿರೋದಿಲ್ಲ ಅಲ್ವಾ ಪುದೀನ ಸೊಪ್ಪು ಉಪಯೋಗಿಸ್ಕೊಂಡು ಚಕ್ಲಿ ಮಾಡೋದು. ಒಂದ್ಸಲಿ ಈ ರೀತಿಯಾಗಿ ನೀವು ಚಕ್ಲಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದರೆ. ಇವಾಗ ನೋಡಿ, ನಾನು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆನೂ ಕಾದಿದೆ. ಈಗ ನೋಡಿ, ನಾನೀಗ ಚಕ್ಲಿನೆಲ್ಲ ಒಂದೊಂದೇ ಸೇರಿಸ್ಕೊಳ್ತೀನಿ ಎಣ್ಣೆ ಒಳಗೆ. ಈಗ ಚೆನ್ನಾಗದು ಎರಡೂ ಕಡೆನೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈಗ ನೆನಪಿರಲಿ, ಇದು ಗ್ಯಾಸ್ ನಾವು ಜಾಸ್ತಿ ನಾವು ಜೋರಾಗಿ ಇಡೋದು ಬೇಡ, ಯಾಕಂದರೆ ಸೀದೋಗಿಬಿಡುತ್ತೆ. ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಬಿಸಿ ಮಾಡ್ಕೊಳ್ಬೇಕಾಗತ್ತೆ, ಫ್ರೈ ಮಾಡ್ಕೊಳ್ಬೇಕು. ಯಾಕಂತಂದರೆ ಮೇಲೆಲ್ಲ ಕಪ್ಪಾಗ್ಬಿಡುತ್ತೆ, ಒಳಗೆಲ್ಲ ಹಸಿಯಾಗಿರುತ್ತೆ ನಾವು ಜೋರಿ ಇಟ್ಬಿಟ್ರೆ. ಅದಕ್ಕೋಸ್ಕರ ನೋಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಯಾವ ರೀತಿಯಾಗಿ ಚಕ್ಲಿ ರೆಡಿಯಾಗಿದೆ ಅಂತ ನೋಡ್ಬೋದು. ವಾವ್, ಸೂಪರ್, ತುಂಬಾ ಚೆನ್ನಾಗಿ ಚಕ್ಲಿ ಬಂದಿದೆ ಅಲ್ಲ. ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಚಕ್ಲಿ ಬಂದಿದೆ ಅಂತ ನೋಡ್ಬೋದು ನೀವು.
ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಎಷ್ಟು ಕ್ರಿಪ್ಸಿಯಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ನೋಡಿ ಕೈಯಲ್ಲಿ ಒಂದು ಮುರಿದ್ರೆ ಯಾವ ರೀತಿಯಾಗಿ ಪುಡಿ ಪುಡಿ ಆಗುತ್ತೆ ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತಾರೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದೀಪಾವಳಿ ಸ್ಪೆಷಲ್ಲಾಗಿ ನಾನಿವತ್ತು ಪುದೀನ ಸೊಪ್ಪು ಉಪಯೋಗಿಸ್ಕೊಂಡು ಚಕ್ಲಿ ಮಾಡಿದ್ದೀನಿ, ಸ್ಪೆಷಲ್ ಆದ ಚಕ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.